ಹಿರಿಯ ಪತ್ರಕರ್ತ ಟಿ.ಕೆ. ತ್ಯಾಗರಾಜ್ ಮತ್ತು ಡಾಕ್ಟರ್ ಪೂರ್ಣಿಮಾ ನೇತೃತ್ವದಲ್ಲಿ ಭೂ ಕಬಳಿಕೆ ಸಿದ್ಧಾಂತ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಸೋಮವಾರ ನಡೆಯಿತು. ಬೆಂಗಳೂರಿನ ಶಿವಾನಂದ ಸರ್ಕಲ್ನಲ್ಲಿರುವ ದಿ ಫೈಲ್ ಕಚೇರಿಯಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ವಿಧಾನ ಪರಿಷತ್ ಸದಸ್ಯರಾದ ಎಚ್ ವಿಶ್ವನಾಥ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಅವರು, ಮಾಧ್ಯಮವು ಚಿರಪರಿಚಿತ ತನಿಖಾ ಪತ್ರಿಕೆ ಎಂದು ಗುರುತಿಸಲಾಗಿದೆ. ದಿ ಫೈಲ್ ಸಂಪಾದಕರಾದ ಜಿ ಮಹಾಂತೇಶ್ ಲಂಚಮುಕ್ತ ಮತ್ತು ಸಾರ್ವಜನಿಕ ಅರಿವಿನ ವರದಿ ಮಾಡಲು ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದರು. ವರದಿ ಸ್ಥಳೀಯ ಸಮಸ್ಯೆಗಳ ಮೇಲೆ ಸ್ಪಷ್ಟ ವಿಶ್ಲೇಷಣೆಗಾಗಿ 3,000ಕ್ಕೂ ಹೆಚ್ಚು ಪ್ರಕರಣಗಳನ್ನು ದಾಖಲಾಗಿವೆ. ಕಾರ್ಯಕ್ರಮದಲ್ಲಿ ದಿ ಫೈಲ್ ಸಂಪಾದಕರಾದ ಜಿ ಮಹಾಂತೇಶ್, ಪಾರದರ್ಶಕ ಮೀಡಿಯಾ ಫೌಂಡೇಶನ್ ನಿರ್ದೇಶಕರಾದ ಮಲ್ಲಿಕಾರ್ಜುನ ಭಟ್ಟರಹಳ್ಳಿ ಉಪಸ್ಥಿತರಿದ್ದರು. 9/2020ಕ್ಕೆ ಒಂದು ವರದಿಯನ್ನು ಪ್ರಕಟ ಮಾಡಿದ್ವಿ. ಅದು ಬಲ್ದೋಟ ಕಂಪನಿಗೆ ಸೇರಿದಂಥ 109 ಎಕರೆ ಜಮೀನನ್ನು ಸರ್ಕಾರ ಸ್ವಾಧೀನಪಡಿಸ್ಕೊಂಡಿಲ್ಲ ಅಂತೇಳಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ನಡಾವಳಿ ಇಟ್ಕೊಂಡು ಒಂದು ವರದಿ ಪ್ರಕಟಿಸ್ತೀವಿ. ಅದು ಮಲ್ಲಿಕಾರ್ಜುನ್ ಹೇಳಿದಂಗೆ ನಾವು ಇನ್ನೊಬ್ಬ ಮಲ್ಲಿಕಾರ್ಜುನ್ ಅಂತಿದ್ರು, ಅವರು ಗೋ ವರ್ಕಿಂಗ್ ಸ್ಪೇಸಲ್ಲಿ ನಾವು ಅದನ್ನು ಲಾಂಛನ ಮಾಡಿದ್ವಿ. 4 ಜನ, ಅದು ಮೊದಲ ವರದಿ. ಸೊ ಇವತ್ತು 3,265ನೇ ವರದಿಯನ್ನು ಇವತ್ತು ಪ್ರಕಟ ಮಾಡಿದ್ದಾರೆ. ಆದರೆ 5 ವರ್ಷ 1,857 ದಿನ ಒಂದು ಡೆಕ್ಕನ್ ನ್ಯೂಸ್ ಅಂತೇಳಿ ಒಂದು ಕೆಲಸ ಮಾಡ್ತಾ ಇದ್ವಿ. ಸೊ ಆ ಸಂದರ್ಭ ಒಂದು ಕೆಟ್ಟ ಅನುಭವ ಆಯ್ತದೆ, ಮಾಲೀಕತ್ವದ ಹೇಗಿರ್ತದೆ ಅಂತೇಳಿ. ಸೊ ಯಾಕಂದ್ರೆ ಫೈಲ್ ಹೇಗೆ ಅಭಿಮಾನದ ಮಾತಾಡ್ತಾರೆ. ತ್ಯಾಗರಾಜ್ ಬಹಳ ವರ್ಷಗಳ ಸ್ನೇಹಿತರು. ಮುಖ್ಯಮಂತ್ರಿಗಳು ಅಹಿಂದ ಅಂತ ಅಹಿಂದ ಜನಕ ಸಿದ್ದರಾಮಯ್ಯ ಅಲ್ಲ, ಇದು ದ್ವಾರಕನಾಥ್ ಇವರು ಅಹಿಂದ ಜನಕ ಯಾರೋ ಹುಟ್ಟಿಸಿದ್ರೆ ನಾನು ಹುಟ್ಟಿಸಿದೆ ಅಂತ ಹೇಳ್ತಾರೆ. ಅದಲ್ಲ, ಯಾಕಂದ್ರೆ ಒಂದು ದಿವಸಕ್ಕೆ ಬೇಕಾಗಿತ್ತು. ನಮ್ಮ ಹರೀಶ್ ಅವರು MG ರೋಡ್ ಅಲ್ಲಿ ನಮ್ಮ ಹುಡುಗರು ಗೋ ವರ್ಕಿಂಗ್ ಸ್ಪೇಸ್ ಅಲ್ಲಿ ಇತ್ತು. ಅವತ್ತೇ ಅಧಿಕೃತವಾಗಿ ಅಲ್ಲೇ ಲಾಂಚ್ ಮಾಡಿದ್ರು. ಅಲ್ಲಿಂದ ಶುರುವಾದಂತ ಪಯಣ ಇವತ್ತಿನ ತನಕ ಒಂದು ದಿನವೂ ಸಹ ನಿಲ್ದೇನೆ ಈ ಒಂದು ಸುದೀರ್ಘವಾದಂತ ಹಾದಿ ಇಲ್ಲಿ ತನಕ ಬಂದಿದೆ. ಒಂದು ದಿವಸವೂ ತನ್ನ ವೃತ್ತಿಪರತೆಯಲ್ಲಿ ಒಂದು ದಿನವೂ ಸುದ್ದಿಯ ಪ್ರಕಟಿಸದೇ ಇರ್ತಕ್ಕಂಥ ದಿನ ಇಲ್ವೇ ಇಲ್ಲ ದಿ ಫೈಲ್ ವೆಬ್ಸೈಟ್ ನಲ್ಲಿ. ಅಷ್ಟರ ಮಟ್ಟಿಗೆ ಅವರಿಂದ ನಾವು ಡೆಡಿಕೇಶನ್ ಕಲಿಬೇಕಾಗುತ್ತೆ, ಅಷ್ಟೊಂದು ಶಿಸ್ತನ್ನು ಕಲಿಬೇಕಾಗುತ್ತೆ. ನಿಜವಾಗೂ ಪ್ರಾಮಾಣಿಕವಾಗಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.